Hello everyone, welcome back to Shanghai Gowda YouTube channel. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬುಧವಾರ ಎಷ್ಟು ಗಂಟೆ 6:30 ಆಗಿದೆ. ಬ್ಲಾಗ್ನ ಶುರು ಮಾಡ್ಕೊಳ್ಳೋದಕ್ಕೆ ಇವತ್ತು ನಾನ್ ವೆಜ್ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀರಿ. ಏನೇನು ವೆರೈಟೀಸ್ ಅಂದರೆ ಕಬಾಬು, ಮಟನ್ ಸಾರು, ಆಮೇಲೆ ಚಿಕನ್ ಸಾರು, ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಷ್ಟೊಂದು ಮಾಡಿ ಎಲ್ಲ ಮುಗಿಸಿ ದೇವಸ್ಥಾನ ಹತ್ರಕ್ಕೆ ಹೋಗಬೇಕು ಬೇಗ ಅಂತ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿದೆ. ಚಾಪಿಂಗ್ ಕೆಲಸ ಆಗಿರ್ಬೋದು, ಏನೇ ಆಗಿರ್ಬೋದು, ಇನ್ನೇನಿದ್ರೂ ಎಲ್ಲ ಹುಡ್ಕೊಂಡು ಅಷ್ಟೇ ಬಾಕಿ ಇದೆ. ಯಾವುದೇ ಥರ ರೆಸಿಪಿ ನಾನು ಇಲ್ಲಿ ಕ್ಯಾಪ್ಚರ್ ಮಾಡ್ತೇನೆ. ನಾರ್ಮಲಾಗೆಲ್ಲ ರೆಸಿಪಿನೂ ನಾನು ಶೇರ್ ಮಾಡಿದ್ದೀನಿ. ಇವತ್ತೊಂಥರ ದೊಣ್ಣೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೊಂದು ಮಾತ್ರ ಆಲ್ರೆಡಿ ಕೂಡ ಶೇರ್ ಮಾಡಿದ್ದೀನಿ ನಾನು ಯೂಟ್ಯೂಬ್ ಚಾನಲಲ್ಲಿ. ಇಂಟ್ರೆಸ್ಟ್ ಇದೆ ಹೋಗಿ ಒಂದ್ಸಲಿ ಚೆಕ್ ಮಾಡಿ. ನಮ್ಮೂರು ಹಬ್ಬ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ. ಇಲ್ಲಿ ಒಂದಷ್ಟು ಬಿರಿಯಾನಿಗೆ ಸಾಂಬಾರಿಗೆ ಅಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀರಿ. ಸ್ಟಾರ್ಟ್ ಮಾಡಬೇಕು ಮಾಡೋಕ್ಕೆ. ಆಲ್ರೆಡಿ ಸ್ವಲ್ಪ ಲೇಟ್ ಆಗಿದೆ ಸ್ಟಾರ್ಟ್ ಮಾಡೋಷ್ಟರಲ್ಲಿ. ಎಲ್ಲ ಹುಡ್ಕೊಂಡು ಸ್ಟಾರ್ಟ್ ಮಾಡಬೇಕು. ಈಗ ಒಂದು 8 ಗಂಟೆ ಅಷ್ಟರಲ್ಲಿ, ಆಲ್ಮೋಸ್ಟ್ 8:30 ಅಷ್ಟರಲ್ಲಿ ಅಡುಗೆ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ 9 o'clock ಅಷ್ಟರಲ್ಲಿ ಒಂದು 2 hours ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನಮ್ಮ ಅಡುಗೆ ಮನೆ ನೋಡಿ ಎಷ್ಟು ಮೆಸ್ಸಿ ಆಗಿದೆ ಅಂತ. ಇಲ್ಲಿ ಬಿರಿಯಾನಿ ಪ್ರಿಪೇರ್ ಆಗ್ತಿದೆ, ಇಲ್ಲಿ ಚಿಕನ್ ಸಾಂಬಾರು, ಇದು ಮಟನ್ ಸಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಿರಿಯಾನಿಗೆ ರೈಸು ಇಷ್ಟೆಲ್ಲ ರೆಡಿಯಾಗಿದೆ ನೋಡಿ. ನಮ್ಮ ಮನೇಲಿ ಪೂಜೆ ಮಾಡಿದ್ದೀನಿ ಅಂತ. ಆಯ್ತಾ, ಓಡೋಣ. ನಾವು ಅಡುಗೆ ಎಲ್ಲ ಮಾಡಿಟ್ಟು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದಾದಮೇಲೆ ನೆಕ್ಸ್ಟ್ ಹೋಗೋಣ ಅಂತ ಅಂದ್ಬಿಟ್ಟು ಹೋಗೋಷ್ಟರಲ್ಲಿ 11:30 ಆಗೋಗಿತ್ತು. ನಾವು ಹೋಗೋಷ್ಟರಲ್ಲಿ ತೇರು ಎಳ್ದುಬಿಟ್ಟಿರ್ತಾರೆ ಅಂತ ಅಂದ್ಕೊಂಡೇ ಹೋದ್ರಿ. ಬಟ್ ಏನು ಎಳ್ದಿರಿಲ್ಲ, ತೇರು ತೇರು ನೋಡೋಕ್ಕಂತಲೇ ಹೋಗಬೇಕಾಗಿತ್ತು ಮೇಯ್ನು. ಆಗ ನಾವು ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತಿಗೆಲ್ಲ ಒಂದು 5 to 10 minutಸಲ್ಲೆಲ್ಲ ತೇರು ಎಳೆದ್ರು. ನಾವೆಲ್ಲ ಮಿಸ್ ಮಾಡ್ಕೊತೀವಿ ಅಂದ್ಕೊಂಡಿದ್ರೆ, ಬಟ್ ಮಿಸ್ ಆಗಿಲ್ಲ. ತುಂಬ ಚೆನ್ನಾಗಿತ್ತು ಈ ಸಲ ಹಬ್ಬ ಅಂತೂ. ಇದು 2 ಊರು ಹಬ್ಬ ಅಂತಲೇ ಹೇಳ್ಬೋದು. ಫಸ್ಟು ಬರೋ ತೇರು ನಮ್ಮ ಪಕ್ಕದ ಊರು ಇದೆಯಲ್ಲ, ಈಗ ನಮ್ಮೂರು ಗ್ರಾಮ ದೇವತೆ ಏನಿದೆ ಅವ್ರ ತಂಗಿ ಸತ್ಯಮ್ಮ ಅಂತ. ಅವ್ರ ತೇರು ಮುಂದೆ ಹೋಗ್ತಾ ನಮ್ಮ ತೇರು ಮುಂದೆ ಬರುತ್ತೆ. ಅವ್ರ ತೇರು ಸ್ವಲ್ಪ ಚಿಕ್ಕದಾಗಿರುತ್ತೆ, ನಮ್ಮ ತೇರು ಸ್ವಲ್ಪ ದೊಡ್ಡದಿರುತ್ತೆ. ಹೂವಿನ ಪಲ್ಲಕ್ಕಿ ಕೂಡ ಸ್ವಲ್ಪ ಕಮ್ಮಿನೇ ಇತ್ತು ಅಂತ ಹೇಳ್ಬೋದು. ಲಾಸ್ಟ್ ಕಂಪೇರಿಸಲ್ಲಿ ಈ ಸಲ ಸ್ವಲ್ಪ ಕಮ್ಮಿನೇ ಇತ್ತು, ಜಾಸ್ತಿ ಏನು ಇರಲಿಲ್ಲ. ಯಾಕೆಂತಂದರೆ ಪಕ್ಕದ ಊರಲ್ಲೆಲ್ಲನೂ ನೆಕ್ಸ್ಟ್ ವೀಕ್ ಬಂದವ್ರು ಮಾಡಬೇಕು ಅನ್ನೋದು. ಈ ವೀಕಲ್ಲಿ ಎಲ್ಲರೂ ಎಲ್ಲ ಜಾತ್ರೆ ಎಲ್ಲ ಜಾತ್ರೆ. ಹಾಗಾಗಿ ಸ್ವಲ್ಪ ಜನನೇ ಕಮ್ಮಿ ಅಂತ ಹೇಳ್ಬೋದು. ಇನ್ನೂ ಜನ ಜಾಸ್ತಿ ಇರ್ತಾರೆ. ಈ ಸಲ ಜನ ಕಮ್ಮಿ ಹೇಳ್ಬೋದು. ನಮ್ಮ ಪಕ್ಕ ಆರ್ಸಿಬಿ ಅವರು ಕೂಡ ಬಾಳೆಹಣ್ಣು ಮತ್ತು ಬಾಳೆಹಣ್ಣು ಅದರಲ್ಲಿ ಜೈ ಆರ್ಸಿಬಿ ಕಪ್ ಬಂದು ಆರ್ಸಿಬಿ ಎಲ್ಲ ಬಾಳೆಹಣ್ಣು ಎಲ್ಲ ರೆಡಿ ಮಾಡ್ಕೊಂಡು ಫೀಡ್ ಅದೇ ತಂದು ಬಂದು ನಾವು ಕೂಡ ನಮ್ಮ ಮಾಡ್ತೀವಿ ಏನಿದೆ ಅದನ್ನು ನೆನೆಸ್ಕೊಂಡು ಬೇರೆ ತುಂಬ ಚೆನ್ನಾಗಿ ಮಾಡಿ ಹಾಕ್ಕೊಂಡಿರ್ತೀವಿ. ಥರ ತೇರನ್ನ 3 ಸಲ ಎಳಿತಾರೆ. ಅದೇ ಥರ ಹೂವಿನ ಪಲ್ಲಕ್ಕಿಗಳು ತೇರಿಂದೆ ಹೋಗುತ್ತೆ. 3 ರೌಂಡು ದೇವಸ್ಥಾನ ಸುತ್ತಿದಾದಮೇಲೆ ಅಗ್ನಿಕುಂಡದಲ್ಲಿ ಹಾಕಿರ್ತಾರೆ. ಅಲ್ಲಿ ಎಲ್ಲರೂ ಹೋಗಬೇಕು. ಅಂದರೆ ಯಾರು ಆರತಿ ಎತ್ಕೊಂಡಿರ್ತಾರೋ ಅವ್ರು ಹೋಗಬೇಕು. ಯಾರು ಹೋಗೋಕ್ಕಾಗಲ್ಲ, ಯಾರಾದರೂ ಗಂಡಸರ ಕೈಯಲ್ಲಿ ಎತ್ತು ಕಳಿಸ್ತಾರೆ. ನಾನು ಕೂಡ ಹೋಗಿದ್ದೆ, ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇಲ್ಲ. ಯಾಕೆಂದರೆ ಜನ ಜಾಸ್ತಿ ಇದ್ದರು. ದೇವಸ್ಥಾನದಲ್ಲಿ ಕೂಡ ತುಂಬ ಜನ ಜಾಸ್ತಿ. ಒಂದು 5 ನಿಮಿಷವೂ ದೇವಸ್ಥಾನದಲ್ಲಿ ಕೂತ್ಕೊಳ್ಳೋಕೆ ಬಿಡಿಲ್ಲ. ನಾರ್ಮಲ್ ದಿನದಲ್ಲಿ ಫ್ರೀಯಾಗಿರುತ್ತೆ ಹಬ್ಬ ಅಲ್ವಾ, ರಶ್ ಇದ್ದೇ ಇರುತ್ತೆ. ಇದು ಇನ್ನಂದರೆ ಒಬ್ರಿಗಿನ್ನ ಒಬ್ಬರು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದು ಹೂವಿನ ಪಲ್ಲಕ್ಕಿ. ಈ ಸಲ ಹಬ್ಬದ ಜಾತ್ರೆಯಲ್ಲಿ ಹೈಲೈಟ್ ಆಗಿದ್ದಂದರೆ ಅಂದರೆ ದೇವರೇ ಆರತಿ ಎತ್ಕೊಂಡು ಬಂದಿರೋದು ಒಂದು ಹೈಲೈಟ್ ಆಗಿತ್ತು. ನಮ್ಮ ಪಕ್ಕದ ಊರವ್ರು ಮಾಡಿದ್ದು ಇಲ್ಲಿ ನೋಡಿಸ್ತಿದ್ದೀನಿ ನೋಡಿ. ಇದೇ ಅಗ್ನಿಕುಂಡದಲ್ಲಿ, ಅಲ್ಲಿ ಕಾಣಿಸ್ತಿಲ್ಲ, ಅಗ್ನಿಕುಂಡದಲ್ಲಿ ಹೋಗಿದ್ದು. ಇದು ದೇವಸ್ಥಾನ ಡೆಕೋರೇಷನ್ ಎಲ್ಲ ಮಾಡಿದ್ರು. ದೇವಿ ಅಲಂಕಾರ ಅಂತೂ ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಅಲ್ಲೇನು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಬೋದಾಗಿತ್ತು. ಬಟ್ ಅಲ್ಲಿ ಕ್ಯಾಪ್ಚರ್ ಮಾಡೋಷ್ಟು ಟೈಮ್ ಯಾರೂ ನಮಗೆ ಕೊಡ್ತಾ ಇರಲಿಲ್ಲ. ಅಷ್ಟು ರಶ್ ಇತ್ತು ಅಂತ ಹೇಳ್ಬೋದು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು. ಆ ದಿನ ಏನು ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕೋಗಿಲ್ಲ. ಯಾಕೆ ಅಂತಂದರೆ ಆಲ್ರೆಡಿ ಸಾಕಾಗಿತ್ತು. ರೆಸ್ಟ್ ಮಾಡಿದ್ರೆ ಸಾಕಪ್ಪ ಅಂತ ಅನಿಸ್ತಿತ್ತು. ಅದು ನೆಕ್ಸ್ಟ್ ಡೇ ಬ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ನಮ್ಮ ಅಕ್ಕ ಎಲ್ಲರೂ ರೆಡಿಯಾಗಿ ನಮ್ಮ ಮಮ್ಮಿ
ಪಾಪು ಎಲ್ಲ ಮನೇಲಿದ್ದಾಳೆ. ಮುಗಿಸ್ಕೊಂಡು ಹೋಗ್ತಾ ಇದ್ದೀರಿ. ಕೈಲಿದ್ದಾಳೆ, ಲೇಟ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಬೇಗ ಹೋಗ್ತಾ ಇದ್ದೀರಿ. ಆಗಲೇ ಸ್ವೀಟ್ ಇಟ್ಕೊಂಡು ಭೋಜನ 17 ಗಂಟೆಗೆ ಬಂದ್ರೇ ಹೆಸರುಬೇಳೆ ಪಾನಕ ಎಲ್ಲ ಸಿಕ್ಕೋದು. ಥರ್ಸ್ಡೇ ಆಗಿರೋದ್ರಿಂದ ಅವತ್ತು ಮೆರವಣಿಗೆ ಮಾಡಿಸ್ತಾರೆ ದೇವ್ರನ್ನ. ಅದಕ್ಕೆ ಮುಂಚೆ ಪ್ರಸಾದ ಅನ್ನ ಸಂತರ್ಪಣೆ ಎಲ್ಲ ಇರುತ್ತಲ್ವ, ಅದಕ್ಕೆ ಮುಂಚೆ ದೇವ್ರಿಗೆ ಆ ಪ್ರಸಾದನ ಅರ್ಪಿಸ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಎಡೆ ಹಾಕ್ತಾರೆ ದೇವ್ರಿಗೆ ಎಡೆ ಹಾಕಿ ಆ ಒಂದು ಕುಟುಂಬದವರು ಆ ಎಡೆನ ತಲೆ ಮೇಲೆ ಇಟ್ಕೊಂಡು ನಮ್ಮದು ಅಂದರೆ ನಮ್ಮ ಕೆರೆನೋ ನದಿನೋ ಏನೋ ಇರುತ್ತಲ್ಲ ಊರಿಗೆ ಸಂಬಂಧಪಟ್ಟಿದ್ದು ಅದರಲ್ಲಿ ದೇವರು ಕರ್ಕೊಂಡೋಗಿ ಆ ಎಡೆನ ಪ್ರಸಾದನ ಸ್ವೀಕರಿಸೋ ಥರ ಬಿಟ್ಬಿಟ್ಟು ಬರ್ತಾರೆ. ಅದೊಂದು ನಂಬಿಕೆ. ಅಲ್ಲಿ ಯಾವ ಕೆರೆಯಲ್ಲಿ ಬಿಡ್ತಾರೋ ಇಲ್ಲ ಅವ್ರ ಊರಿಗೆ ಸಂಬಂಧಪಟ್ಟಿದ್ದು ಯಾವ ಕೆರೆಯಲ್ಲಿ ಬಿಡ್ತಾರೋ ಆ ನದಿ ತುಂಬಿ ತುಳುಕುತ್ತೆ ವರ್ಷನೂ ಅನ್ನೋದು ನಂಬಿಕೆ, ನಮ್ಮೂರ ನಂಬಿಕೆ. ಅದೇ ಥರನೇ ಇಲ್ಲಿ ಎಡೆ ಎಲ್ಲ ಹಾಕಿ ಅದನ್ನು ತಲೆ ಮೇಲೆಲ್ಲ ಇಟ್ಕೊಂಡು ದೇವ್ರನ್ನ ಏನು ಪ್ರಸಾದ ಇರುತ್ತಲ್ವ ಅದನ್ನು ತಲೆ ಮೇಲೆ ಇಟ್ಕೊಂಡು ಎಷ್ಟು ವರ್ಷ ಇದ್ದರೂ ಕೂಡ ನಾವು ನಮ್ಮೂರಲ್ಲಿ ಒಂದು 25 ಇಯರ್ಸ್ ಅಂತ ಅಂದ್ಕೊಳ್ಳಿ, ಅದ್ರ ಒಂದು ವರ್ಷವೂ ಕೂಡ ನಾವು ಇಷ್ಟು ಹತ್ತಿರದಿಂದ ದೇವ್ರನ್ನ ಹೋಗಿ ನೋಡಿರಲಿಲ್ಲ. ಈ ಪದ್ಧತಿ ಹೇಗೆ ಮಾಡ್ತಾರೆ ಅಂದರೆ ಎಡೆ ಹಾಕೋ ಪದ್ಧತಿನ ಮಾತ್ರ ನಾವು ನೋಡಿದ್ರಿ. ಅಲ್ಲಿ ಕೆರೆ ಹತ್ರ ಮಾಡೋ ಶಾಸ್ತ್ರಗಳು ಅವೆಲ್ಲ ಏನೂ ನೋಡಿರಲಿಲ್ಲ. ಫಸ್ಟ್ ಟೈಮ್ ಹೋಗಿ ನೋಡಿದ್ದು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಆಮೇಲೆ ದೇವರು ಇದನ್ನೆಲ್ಲ ಅಂದರೆ ಏನು ಅಲ್ಲಿ ಪ್ರಸಾದ ಎಲ್ಲ ಬಿಟ್ಟು ಅದನ್ನ ಬರುವಾಗ ಒಂದು 5 ಮಿನಿಟ್ಸ್ ದೇವ್ರಿಗೆ ಪ್ರೈವಸಿ ಅಂತ ಹೇಳ್ತಾರಲ್ವ ಅದನ್ನ ಕೊಡಬೇಕಾಗುತ್ತೆ. ಅದು ಕೊಟ್ಟು ಆದಮೇಲೆ ಬರುವಾಗ ದೇವ್ರು ರಿಟರ್ನ್ ದೇವಸ್ಥಾನಕ್ಕೆ ಬರುವಾಗ ಅಲ್ಲಿ ಏನಾದರೂ ಹರಕೆ ಇರುತ್ತೆ ಕೆಲವೊಬ್ರದ್ದು, ಅವರು ಮಡಿ ಮಾಡಿಕೊಂಡು ಮೈನ ಅಲ್ಲಿ ದೇವರು ಮಧ್ಯದಲ್ಲಿ ಅವ್ರ ಮೇಲೆ ಹೋಗುತ್ತೆ. ಅದೊಂದಂತೂ 1 ವರ್ಷವೂ ನಾನು ನೋಡಿರಲಿಲ್ಲ. ಈ ವರ್ಷ ಅದನ್ನ ಕಂಪ್ಲೀಟಾಗಿ ನೋಡಿದೆ ನಾನು. 3 ಸಲ ದೇವರು ಆಚೆ ಈಚೆ ಓಡಾಡುತ್ತೆ. ಅದು ಓಡಾಡಿದಾದಮೇಲೆ ಅನ್ನ ಸಂತರ್ಪಣೆ ಮಾಡುತ್ತಾ ಇರ್ತಾರಲ್ಲ ಅಲ್ಲಿಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರುತ್ತೆ. ಯಾವುದೇ ಥರ ತಪ್ಪು ನಡಿಬಾರ್ದು ಅಂತ ದೇವಿ ಹೋಗಿ ಅಲ್ಲಿ ಅನ್ನ ಸಂತರ್ಪಣೆ ಎಲ್ಲ ನೋಡಿಕೊಂಡು ಮತ್ತೆ ವಾಪಸ್ ಬರ್ತಾರೆ ದೇವಸ್ಥಾನಕ್ಕೆ. ಬಂದಾದಮೇಲೆ ಒಂದು ಸ್ವಲ್ಪ ಹೊತ್ತು ಇದರಲ್ಲಿ ಮೆರವಣಿಗೆ ಆದಮೇಲೆ ಅಲ್ಲಿ ಹೆಸರುಬೇಳೆ ಪಾನಕ ಎಲ್ಲ ಕೊಡ್ತಾಯಿರ್ತಾರೆ. ಅಲ್ಲಿ ಮಳ್ಳಕ್ಕಿ ಎಲ್ಲ ತುಂಬಿ ದೇವ್ರಿಗೆ ಅರ್ಪಿಸ್ತಾರೆ. ಅರ್ಪಿಸಿದಾದಮೇಲೆ ಅಲ್ಲಿ ಪಾನಕ ಹೆಸರುಬೇಳೆ ಎಲ್ಲರಿಗೂ ಕೊಡ್ತಾರೆ ಜನಕ್ಕೆಲ್ಲನೂ. ನಾವು ಪಾನಕ ಹೆಸರುಬೇಳೆ ಎಲ್ಲ ತೊಗೊಂಡು ಮನೆಗೆ ರಿಟರ್ನ್ ಆದ್ವಿ. ತುಂಬ ಬಿಸಿಲಿತ್ತು ಅಂತ ಹೇಳ್ಬೋದು. ಶಾಪಿಂಗ್ ಏನು ಮಾಡೋಕ್ಕಾಗಿಲ್ಲ. ಅಲ್ಲಿ ಮನೆಗೆ ಬಂದು ಆಮೇಲೆ ಪಾಪನೆಲ್ಲ ಕರ್ಕೊಂಡು ಊಟಕ್ಕಂತ ಹೋದ್ರಿ. ಊಟದಲ್ಲೂ ರಶ್ಶು ಹೇಳಬೇಕು ಅಂತಂದರೆ. ಆಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ಶಾಪಿಂಗ್ ಯಾವುದೇ ಥರ ಕ್ಯಾಪ್ಚರ್ ನಾನು ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ತುಂಬ ಬಿಸಿಲಿತ್ತು. ಮಕ್ಕಳು ಕೂಡ ತುಂಬ ಗಲಾಟೆ ಮಾಡ್ತಾ ಇರೋದ್ರಿಂದ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಆಮೇಲೆ ನೆಕ್ಸ್ಟ್ ಒಂದು 3 o'clock ಅಷ್ಟರಲ್ಲಿ ನಮ್ಮ ಪಕ್ಕದ ಊರವ್ರದ್ದು ಆರತಿ ಬರುತ್ತೆ. ಬಾಯಿ ಬಿಕ್ಕಗಳು ಅಂತ ಹೇಳ್ತೀರಿ, ಅದು ನಮ್ಮೂರಿಗೆ ಬರುತ್ತೆ. ಈ ಸಲ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು, ಜಾಸ್ತಿ ಚೆನ್ನಾಗಿ ಮಾಡಿದರು. ಎಲ್ಲ ಒಂದು ಹೇಳಬೇಕು ಅಂದರೆ ಸುಮಾರು ಒಂದು 30 to 40 ಮೆಂಬರ್ಸ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಅದನ್ನು ಕೂಡ ಈ ಅಮ್ಮಂಗೆ ಮಿನಿ ಫ್ಯಾನು